ಇವತ್ತು ನಮ್ಮ ಜೊತೆಗೆ ಗೋಪಾಲ್ ಸ್ವಾಮಿ ಏನಾದ್ರು ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಹೆಸರು ಮಾಡಿರೋನು. ಯಾಕೆಂದ್ರೆ ಮಿಂಚಿ ಮರೆಯಾದಂತ ಒಂದು ಆನೆ ಯಾವ್ದಾದ್ರು ಇದೆ ಅಂದ್ರೆ ಅದುವೇ ಹೆಸರನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು ಗೋಪಾಲ್ ಸ್ವಾಮಿ. ಅರಣ್ಯ ಅಧಿಕಾರಿಗಳಿಗೂ ಕೂಡ ಈ ಒಂದು ಆನೆ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಇತ್ತು. ಮುಂದೊಂದು ದಿನ ಈ ಒಂದು ಆನೆ ದೊಡ್ಡ ಸಾಧನೆ, ದೊಡ್ಡ ನೇಮನ ಮಾಡುತ್ತೆ ಅನ್ನುವಂತ ಮಾತುಗಳು ಪ್ರತಿಯೊಬ್ರು ಕೂಡ ಆಡ್ತಾ ಇದ್ರು. ಬಟ್ ಅಚಾನಕ್ ಆಗಿ ಒಂದು ಕಾಡಾನೆ ದಾಳಿಯಿಂದಾಗಿ ಪಾಪ ತನ್ನ ಒಂದು ಜೀವನವನ್ನು ಕೂಡ ಕಳ್ಕೊಳ್ತಾನೆ ಗೋಪಾಲ್ ಸ್ವಾಮಿ. 2009ರಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಕ್ಯಾಪ್ಚರ್ ಆದಂತ ಆನೆ ಈ ಒಂದು ಗೋಪಾಲ್ ಸ್ವಾಮಿ. ಸಖತ್ತಾಗಿ ತರಬೇತಿಯನ್ನ ಕೊಡ್ತಾರೆ. ನಂತರದಲ್ಲಿ ಒಂದ್ 2-3 ವರ್ಷದಲ್ಲಿ ದಸರಾಗೆ ಸೆಲೆಕ್ಟ್ ಆಗಿ ನೋಡಿ, ದಸರಾಗೂ ಕೂಡ ಎಂಟ್ರಿ ಕೊಡ್ತಾನೆ. ಸುಮಾರು 12 ವರ್ಷಗಳ ಕಾಲ ದಸರಾದಲ್ಲಿ ಭಾಗಿಯಾಗಿದ್ದಂತ ಆನೆ ನಮ್ಮ ಗೋಪಾಲ್ ಸ್ವಾಮಿ. ಅಲ್ಲದೆ ಶ್ರೀರಂಗಪಟ್ಟಣ ದಸರಾದಲ್ಲಿ 1 ಬಾರಿ ಜಂಬೂ ಸವಾರಿಯನ್ನು ಕೂಡ ಮುಗಿಸಿರ್ತಾನೆ. ಸಾಕಷ್ಟು ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿರುವಂತ ಆನೆ. ಈತ ಇದ್ದಿದ್ದು ನಾಗರಹೊಳೆಯಲ್ಲಿ, ಅಂದ್ರೆ ಮತ್ತಿಗೂಡು ಕ್ಯಾಂಪ್ ನಲ್ಲಿ. ತುಂಬಾ ಚೆನ್ನಾಗಿ ಈತನನ್ನು ಕೂಡ ನೋಡ್ಕೋತಾ ಇದ್ರು. ಪ್ರತಿಯೊಬ್ಬರು ಕೂಡ ಗೋಪಾಲ್ ಸ್ವಾಮಿಯನ್ನ ಇವತ್ತಿಗೂ ಕೂಡ ನೆನ್ಪು ಮಾಡ್ಕೋತಾರೆ, ಮಿಸ್ ಮಾಡ್ಕೋತಾರೆ. ಒಂದ್ ವೇಳೆ ಗೋಪಾಲ್ ಸ್ವಾಮಿ ಇದ್ದಿದ್ರೆ ಅಭಿಮನ್ಯು ಉತ್ತರಾಧಿಕಾರಿಯಾಗಿ ಮುಂದುವರಿಯುತ್ತಿದ್ದ. ಮಾವುತರು ಕೂಡ ಅದೇ ರೀತಿ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ರು. ಇನ್ನ ದಸರಾಗೆ ಬಂದ್ರೆ ಎಲ್ಲರೂ ಕೂಡ ಗೋಪಾಲ್ ಸ್ವಾಮಿಯನ್ನ ನೋಡಿ ತುಂಬಾನೇ ಇಷ್ಟ ಪಡೋರು, ಫೋಟೋಗಳನ್ನೆಲ್ಲ ಕ್ಲಿಕ್ಕಿಸ್ಕೊಳ್ಳೋರು. ಸೊ ಅಷ್ಟರ ಮಟ್ಟಿಗೆ ಮನೆ ಮತಾಗ್ಬಿಟ್ಟಿದ್ದ ಗೋಪಾಲ್ ಸ್ವಾಮಿ. ಅದೇ ರೀತಿ ಒಂದು ನೇಮ್ ಇವನದ್ದು ಓಡಾಡ್ತಾ ಇತ್ತು. ಉತ್ತಮವಾದಂತ ಹೈಟ್, ಫಿಸಿಕ್ ಮತ್ತೆ ಕಾರ್ಯಾಚರಣೆ ಅಂತ ಬಂದ್ರೆ ಮುನ್ನುಗ್ಗುವಂತ ಒಂದು ಧೈರ್ಯ, ಅಂಬಾರಿ ಬರುವಂತ ಎಲ್ಲಾ ಲಕ್ಷಣವೂ ಕೂಡ ಇವನಿಗೆ ಇತ್ತು. ಯಾಕೆಂದ್ರೆ ಅಷ್ಟು ತಾಲೀಮನ್ನ ಕೊಟ್ಟಿದ್ರು, ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದಂತ ಕೆಲಸವನ್ನೆಲ್ಲ ಗೋಪಾಲ್ ಸ್ವಾಮಿ ಮಾಡ್ತಾ ಇದ್ದ. ಇವತ್ತಿಗೂ ಕೂಡ ನಾವು ಗೋಪಾಲ್ ಸ್ವಾಮಿಯನ್ನ ಮಿಸ್ ಮಾಡ್ಕೋತೇವೆ. 2022ರಲ್ಲಿ ಗೋಪಾಲ್ ಸ್ವಾಮಿ ಅಗಲಿಕೆ ಆಗುತ್ತೆ. ಆ ಒಂದು ದಿವಸ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಸೇರಿದಂತೆ ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸುತ್ತಾರೆ. ಒಂದು ದೊಡ್ಡ ಆನೆ, ಒಂತೆ ಫೇಮಸ್ ಆಗಿರುವಂತ ಆನೆನ ನಾವು ಕಳ್ಕೊಂಡ್ವಿ ಅಂತ.